ಅದು ಈಗ ತಿನ್ನೋದು ಪ್ರತಿಯೊಬ್ಬರ ಹಕ್ಕಾಗಿರುತ್ತೆ. ನಿಮ್ಮ ಸಿನಿಮಾಗಳ ಬಗ್ಗೆ ಮಾತನಾಡಬೇಕು ಆ್ಯಂಡ್ ಸಾಕಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಮಾತಾಡಬೇಕು. ಬಟ್ ಬಿಫೋರ್ ದಟ್ ಐ ವಾಂಟ್ ಒನ್ ಕ್ಲಾರಿಫಿಕೇಶನ್. ಲಿಂಗಾಯತರನ್ನ ಬಿಟ್ಟು ಬೇರೆ ಯಾರು ತಿಂದ್ರು ಕೂಡ ಈ ಒಂದು ವಿಚಾರವನ್ನ ಮಾಡ್ಕೊಂಡು ತಪ್ಪು ಅಂತ ನಾನು ಹೇಳ್ತೀನಿ. ಏನಂತ ಅಂದ್ರೆ ಮಗು ಹುಟ್ಟಿದಾಗ ಮದುವೆ ಆಗುವಂತಹ ಸಂದರ್ಭದಲ್ಲಿ ಲಿಂಗ ದೀಕ್ಷೆ ಅಂತ ಹಾಕ್ತಾರೆ. ಅದಾದ್ಮೇಲೆ ಕರಡಿಗೆ ಆಡು ಭಾಷೆಯಲ್ಲಿ ಕಳ್ಳಿಗೆ ಅಂತ ಹೇಳ್ತೀವಿ. ಅದನ್ನ ಹಾಕೊಂಡು ಲಿಂಗಾಯತರಷ್ಟೇ ಅಲ್ಲ ಬೇರೆ ಯಾವ ಧರ್ಮವನ್ನು ತಿಂದ್ರು ಕೂಡ ನಾನ್ ವೆಜ್ ನ ದಟ್ ಈಸ್ ವೆರಿ ರಾಂಗ್. ನನಗೊಂದು ಕ್ಲಾರಿಫಿಕೇಶನ್ ಬೇಕು. ನೀವು ನಾನ್ ವೆಜ್ ತಿನ್ನೋ ಟೈಮಲ್ಲಿ ಆ ಕರಡಿಗೆಯನ್ನ ಹಾಕಿದ್ರ ಇಲ್ವಾ? ಬಿಕಾಸ್ ಮದುವೆ ಆದ ಸಂದರ್ಭದಲ್ಲಿ ಅದನ್ನ ವಧು ಇಬ್ಬರಿಗೂ ಕೂಡ ಹಾಕ್ತಾರೆ. 1 year ವರೆಗೂ ಅದನ್ನ ತೆಗೆಯೋದಿಲ್ಲ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ದಾರಿ ಧನಂಜಯ ಅವರು ಆ ಸಂದರ್ಭದಲ್ಲಿ ಕರಡಿಗೆ ಹಾಕೊಂಡು ತಿಂದಿದ್ರೆ ದಟ್ ಈಸ್ ರಿಯಲಿ ರಾಂಗ್. ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಹಾಗಿಲ್ಲ ಅಂದ್ರೆ ಅದನ್ನ ತಪ್ಪಿಲ್ಲ. ನಾನು ಎಲ್ಲಿ ಹಾಕಿದ್ದೀನಿ ಹೇಳಿ? ನಾನು ಈಗ ಇಲ್ಲೇ ನಿಮ್ಮ ಜೊತೆನೇ ಬರ್ತಿರ್ತೀನಲ್ವಾ. ಯಾವಾಗಲೂ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಮನೇಲಿ ದೇವ್ರ ಕೋಣಲ್ಲಿ ಲಿಂಗ ಪೂಜೆ ಮಾಡಿ ಮನೇಲಿ ದೇವ್ರ ಕೋಣಲ್ಲೇ ಇಟ್ಟಿರ್ತಾರೆ. ಇನ್ನೊಂದಿಷ್ಟು ಜನ ಅವ್ರವ್ರ ನಂಬಿಕೆ ಮೇಲೆ ಅದನ್ನು ಹಾಕ್ಕೋತಾರೆ. ಅದು ಇಲ್ಲ ನನಗೊಂದು ಅದೊಂದು ಸೆನ್ಸ್ ಇದೆ. ನಾನು ಯಾರ್ದೋ ಸೆಂಟಿಮೆಂಟ್ಸ್ನೆಲ್ಲ ಹರ್ಟ್ ಮಾಡೋಕ್ಕಾಗಲ್ಲ. ಯಾರ್ದೂ ಸೆಂಟಿಮೆಂಟ್ಸ್ ಹರ್ಟ್ ಮಾಡೋಕ್ಕಾಗಲ್ಲ, ಆಯಿತಾ? ಇವಾಗ ನಾನು ನಾನು ರೆಬೆಲ್ ಅಂತ ಹೇಳಿ ನಾನು ಲಿಂಗ ಹಾಕ್ಕೊಂಡು ನಾನು ನಾನ್ ವೆಜ್ ತಿಂತೀನಿ ಅಂತ ಅಂದರೆ ಅದು ನಮ್ಮ ಮನೆಯವ್ರಿಗೇ ಅದು ಹರ್ಟ್ ಆಗುತ್ತೆ ಅಂತ ಅಂದಾಗ ವೈ ವಿಲ್ ಐ ಡೂ ದ್ಯಾಟ್? ನಾನು ಯಾಕೆ ಮಾಡಲಿ, ಆಯಿತಾ? ಎಲ್ಲರ ನಂಬಿಕೆಗಳನ್ನೂ ನಾವು ಗೌರವಿಸ್ಬೇಕು, ಅದು ಖಂಡಿತ ಮಾಡ್ತೀವಿ. ಬಟ್ ಬೇರೆ ಬೇರೆ ಹೆಸರಲ್ಲಿ ಕಟ್ ಹಾಕಕ್ಕೆ ಟ್ರೈ ಮಾಡಿದ್ರೆ ಐ ವಾಸ್ ದ ಮೋಸ್ಟ್ ರೆಬೆಲಿಯಸ್ ನನ್ನ ಚೈಲ್ಡ್ಹುಡ್ಡಿಂದ. ನಾನು ಇವಾಗ ಸಿನಿಮಾಗೆ ಬಂದ ಮೇಲೆ ಪಬ್ಲಿಕ್ ಲೈಫಿಗೆ ಬಂದ ಮೇಲೆ ಆ್ಯಕ್ಚುಲಿ ಒಂದು ದಾರಿಗೆ ಬಂದಿದ್ದೀನಿ. ಅದೆಲ್ಲದು ಅವ್ರವ್ರ ಪರ್ಸ್ನಲ್ ಚಾಯ್ಸು. ಆ್ಯಂಡ್ ಐ ಡೋಂಟ್ ನೋ ಅಂದರೆ ಇನ್ನೊಂದಿಷ್ಟಿದೆ. ಅಂದರೆ ವಚನಗಳು ಹೇಳ್ತೀರಾ ನೀವು, ಅದು ಹೆಂಗೆ ನಾನ್ ವೆಜ್ ತಿಂತೀರಾ ಅಂತಲೂ ಈಗ ಮೊನ್ನೆ ಉಮಾಶ್ರೀಯಮ್ಮನೂ ಕೇಳಿದ್ದಾರೆ. ಬಸವತತ್ವ ಹೇಳಿದ್ಮೇಲೆ ಮಾಂಸಾಹಾರ ಮಾಡ್ಬೋದಾ ಅಂತ. ಅದಕ್ಕೆ ಉಮಾಶ್ರೀಯಮ್ಮ ಭಾಳ ಚೆನ್ನಾಗಿ ಆನ್ಸರ್. ನಾನು ಹೇಳ್ತಿರೋದು ನಾನು ಆನ್ಸರ್ ಮಾಡೋದೇ ಅವಶ್ಯಕತೆ ಇಲ್ಲ, ಎಷ್ಟೊಂದು ಜನ ಅವರೇ ಆನ್ಸರ್ ಮಾಡಿದ್ದಾರೆ. ಈಗ ನಾನು ಅಂದರೆ ಬಸವ ನನಗೂ ಸೇರಿದವನು, ನಾನು ವಚನಗಳನ್ನ ಹೇಳ್ತೀನಿ, ಬಸವತತ್ವದ ಬಗ್ಗೆ ನಾನು ಮಾತಾಡ್ತೀನಿ. ಹಂಗಂದರೆ ನಾನು ನಾನ್ ವೆಜ್ ತಿಂತೀನಿ ಅಂದ ತಕ್ಷಣ ನಾನು ಬಸವಣ್ಣನ ವಚನ ಹೇಳಂಗಿಲ್ವಾ ಅಂತ. ಸೊ ನಾನು ಹೇಳ್ತಿರೋದು ಇದೆಲ್ಲದಕ್ಕಿಂತ ಹೆಚ್ಚಾಗಿರೋ ವಿಷಯಗಳು ಭಾಳ ಚೆನ್ನಾಗಿ ಹೇಳಿದಾರಲ್ವ ಅವರು ಅಂತಲ್ಲ. ಈಗ ನಾವು ಯಾರ್ಯಾರನ್ನ ಸ್ಟ್ಯಾಚ್ಯೂ ಮಾಡಿ ನಿಲ್ಲಿಸಿದ್ದೀವಲ್ಲ ಎಲ್ಲರೂ ಭಾಳ ಮನುಷ್ಯರಾಗಿ ಬದುಕಿ ಅಂತಲೇ ಹೇಳಿರೋದು. ಎಲ್ಲರೂ ಹೊಡೆದಾಡಬೇಡಿ, ಪ್ರೇಮಿಸಿ, ಚೆನ್ನಾಗಿರಿ ಖುಷಿಯಾಗಿ ಅಂತಲೇ ಹೇಳಿರೋದು. ಯಾರು ಏನು ನೀವು ಹೊಡೆದಾಡಿ ಅಂತ ಹೇಳಿಲ್ಲ. ಬಟ್ ಹಂಗೆ ಹೇಳಿದವ್ರನ್ನೆಲ್ಲ ಸ್ಟ್ಯಾಚ್ಯೂ ಮಾಡಿ ನಿಲ್ಲಿಸಿ ನಾವೇನೇನು ಮಾಡ್ಬೇಕು ಮಾಡ್ತಾಯಿದ್ದೀವಿ ಅಷ್ಟೇ. ಬಟ್ ಇತ್ತೀಚಿನ ದಿನಗಳಲ್ಲಿ ಪದೇ ಈ ಥರದ ವಿರೋಧಿಗಳನ್ನ ಅಂದರೆ ಬೇಕು ಅಂತ ಮಾಡ್ತಿರೋದು ನಾನಾಗೆ ಆಗುತ್ತೋ ಗೊತ್ತಿಲ್ಲ. ಆ ಥರ ಪದೇ ವಿರೋಧ ವ್ಯಕ್ತ ಆಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಏನಾದರೂ ಮಾತಾಡಬೇಕಂದ್ರೆ ಮನಸ್ಸಿನ ಮಾತಾಡಬೇಕು ಅಂದರೂ ಕೂಡ ಒಂದ್ಸತಿ ಯೋಚನೆ ಮಾಡೋದ್ರ ನಿಮ್ಗೆ ಆಗಿದೆ. ಇದು ಮೊದಲನೇ ಪ್ರಶ್ನೆ. ಎರಡನೇದು, ಈ ಥರ ನಟರು ಅಥವಾ ಪ್ರೊಡ್ಯೂಸರ್ಸು ಈ ಥರ ರಿಯಾಕ್ಟ್ ಮಾಡಿದಾಗ ಅವರು ಪ್ರೊಡ್ಯೂಸ್ ಮಾಡೋ ಸಿನಿಮಾ ಆಗಲಿ ಅಥವಾ ನಟಿಸಿರೋ ಸಿನಿಮಾಗಳು ಬಂದಾಗ ಅದಕ್ಕೆ ಕೆಲವೊಂದು ಕಡೆ ತೊಂದರೆ ಮಾಡುವಂಥ ಎಲಿಮೆಂಟ್ಸ್ ಕೂಡ ಇರ್ತಾರೆ. ಅದನ್ನ ಮೈಂಡಲ್ಲಿ ಇಟ್ಕೊಂಡ್ರೆ ಏನು ಅನ್ಸುತ್ತೆ ನಿಮಗೆ? ಅಂದರೆ ಮುಂದೆ ಮಾತಾಡಬೇಕು ಮಾತಾಡಬಾರ್ದು ಅದ್ರ ಬಗ್ಗೆ ಏನಾದರೂ ಮನಸ್ಸಲ್ಲಿ ಗೊಂದಲಗಳು ಮೂಡಿದೆ ಈ ಸಂದರ್ಭದಲ್ಲಿ? ಇಲ್ಲ, ಐ ಥಿಂಕ್ ಅವಶ್ಯಕತೆ ಇದ್ದಾಗ ವಾಯ್ಸ್ ಇರಲೇಬೇಕಾಗುತ್ತೆ. ನಂದು ಅಂತಲ್ಲ, ಎಲ್ರದ್ದು ವಾಯ್ಸ್ ಇರಲೇಬೇಕಾಗುತ್ತೆ. ಯಾಕೆಂದರೆ ಎಲ್ಲರೂ ನಾವೆಲ್ಲ ಇಲ್ಲೇ ಇರಬೇಕಲ್ವಾ, ನಾವು ಬದುಕಬೇಕಲ್ವಾ ಇಲ್ಲಿ. ಸೊ ಐ ಥಿಂಕ್ ಸಿಸ್ಟಮ್ ಅಂದರೆ ಹೆಂಗೆ ಹೇಳಿ, ಸಿಸ್ಟಮಲ್ಲಿ ಏನೋ ನಡೀತಿರ್ಬೇಕಾದ್ರೆ ಅದು ಸರಿ ಹೋಗ್ತಿಲ್ಲ ಅಂತ ಅನ್ನಿಸ್ದಾಗ ನಮ್ಮ ಒಪಿನಿಯನ್ ಹೇಳೋದು ಅದೇನು ತಪ್ಪಲ್ಲ. ಹಾಗಾಗಿ ನನಗೇನು ಆ ಥರದ್ದು ಯಾವುದೇ ಭಯ ಇಲ್ಲ. ಬಟ್ ಎಷ್ಟೊಂದು ಸರಿ ಎಲ್ಲದನ್ನು ಯೋಚನೆ ಮಾಡ್ತಾ ಇದ್ಯಾವುದಕ್ಕೂ ಅರ್ಥ ಇಲ್ಲ ಅಂದ್ಬಿಟ್ಟು ಕೊನೆಗೆ ಮಾತಾಡೋದಕ್ಕೇ ಅರ್ಥ ಇಲ್ಲ ಅಂತ ಅನ್ಸ್ಬಿಟ್ಟು ಸುಮ್ಮನಿರ್ತೀನಿ. ಅದು ಒಂದೊಂದು ಸರಿ ಒಂದೊಂದು ಅನಿಸ್ತಾ ಇರುತ್ತೆ. ಬಟ್ ಡೆಫಿನೆಟ್ಲಿ ವಾಯ್ಸ್ ಇರಬೇಕು ಅನ್ನೋ ಕಡೆ ಇರಲೇಬೇಕು. ನನಗೆ ಅನಿಸಿದ್ದು ಖಂಡಿತ ಹೇಳ್ತೀನಿ. ಐ ಮೈಟ್ ಬಿ ರಾಂಗ್, ಅದು ಇನ್ನೊಂದು ಚರ್ಚೆ ಆಗ್ಬೋದು, ನಾನು ಹೇಳಿರೋ ತಪ್ಪಾಗ್ಬೋದು. ಓಕೆ, ನಾನು ಆ ಚರ್ಚೆ ಆದಾಗ ನಾನು ಒಂದಿಷ್ಟು ಕಲಿಬೋದು. ಸೊ ಅದು ನನ್ನ ಅಪ್ರೋಚ್ ಇರುತ್ತೆ. ನಾನು ಹೇಳಿದ್ದೆ ಸರಿ, ಇದೇ ವಾದ ಅಥವಾ ನನಗೆ ಗೊತ್ತು ಹಂಗಿರಲ್ಲಲ್ಲ. ಜಗತ್ತಲ್ಲಿ ಎಷ್ಟೊಂದು ವಿಷಯಗಳು ನಡೀತಾ ಇರುತ್ತೆ. ಎಲ್ಲದ್ರ ಬಗ್ಗೆ ನಮಗೆ ಇದೇ ಸರಿ ಅಂತ ಹೇಳೋಕ್ಕೆ ಹೆಂಗೆ ಗೊತ್ತಾಗುತ್ತೆ? ತುಂಬ ದೊಡ್ಡ ಧ್ವನಿ ಅಂದರೆ ಧನಂಜಯವರಾಗಿರ್ಬೋದು, ಪ್ರಕಾಶ್ ರಾಜ್ ಅವರಾಗಿರ್ಬೋದು,
ಸಾಯಿ ಪಲ್ಲವಿ ಆಗಿರ್ಬೋದು, ಈ ಥರದ ಪ್ರಮುಖ ಧ್ವನಿಗಳನ್ನ ಸ್ವಲ್ಪ ಸೈಲೆನ್ಸ್ ಮಾಡಿದ್ರೆ ಉಳಿದ ದೊಡ್ಡ ಲಾರ್ಜ್ ಆಡಿಯನ್ಸ್ ಸೈಲೆಂಟ್ ಆಗ್ತಾರೆ, ಅವರು ಹಿಂದಿಯರು ಅನ್ನೋಂಥ ಹುನ್ನಾರ ಏನಾದ್ರು ಕಾಣಿಸುತ್ತೆ ಕೃತಿಗಳ ಮೂಲಕ ಮಾತಾಡಬೇಕಷ್ಟೆ. ಇವಾಗ ಏನಂದರೆ ಎಲ್ಲದೂ ಪೊಲಿಟಿಸೈಸ್ ಮಾಡ್ತಾರೆ, ಎಲ್ಲದಕ್ಕೂ ಒಂದು ಬೇರೆ ಬೇರೆ ಆ್ಯಂಗಲ್ಗಳು ನಡೀತಾ ಇರುತ್ತೆ. ಸೊ ಅಂದರೆ ಐ ಆಮ್ ವೆರಿ ಇಂಡಿಪೆಂಡೆಂಟ್. ನಂದೇನಿದೆ ಅದನ್ನು ನನ್ನ ಕೃತಿಗಳ ಮೂಲಕ ಮಾತಾಡ್ಬೋದು, ಅಥವಾ ನನಗನ್ಸಿದ್ದು ನಾನು ಮಾತಾಡ್ತೀನಿ. ಸರ್, ಇವಾಗ ಇಷ್ಟು ದಿನಗಳಲ್ಲಿ ಎಲ್ಲರನ್ನ ಮೀಡಿಯಾದವ್ರನ್ನ ಜೊತೆಗೂಡಿ ನೀಟಾಗಿ ತುಂಬ ಟೈಮೇ ಕಳೆದೋಗಿತ್ತು. ಈ ಒಂದು ಸುದ್ದಿ ಪ್ರಚಲಿತ ಬಂದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಷನ್ ಬಂದ ಮೇಲೆ ಸಡನ್ ಆಗಿ ಇವತ್ತು ಮೀಟ್ ಆಗ್ತಿದ್ದೀರಾ. ಸೊ ಯಾವ ಕಾರಣಕ್ಕೆ ಇಲ್ಲ, ಅದೇ ಹೇಳದ್ನಲ್ಲ, ಅಂದರೆ ಇದು ಅಲ್ಲ ಅಂದರೆ ನಾನೇನೋ ಮಾಡ್ತಾ ಇದ್ದೀನಲ್ಲ, ನಾನು ಒಂದಿಷ್ಟು ಕೆಲಸಗಳು ಮಾಡ್ತಾ ಇದ್ದೀನಲ್ಲ, ಐ ಥಿಂಕ್ ದಟ್ ಶುಡ್ ಬಿ ಅಪ್ರಿಷಿಯೇಟೆಡ್. ಅದನ್ನು ನಾನು ಆಡಿಯನ್ಸ್ಗೆ ಹೇಳಬೇಕಾಗಿತ್ತು, ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು. ನನ್ನ ಸಿನಿಮಾಗಳು ಬಟ್ ಈ ಸಂದರ್ಭದಲ್ಲಿ ಇದಕ್ಕೆ ಕ್ಲಾರಿಟಿ ಕೊಡೋಕ್ಕೆ ಅಂತಲೇ ಇವತ್ತು ಪ್ರೆಸ್ ಮೀಟ್. ಕ್ಲಾರಿಟಿ ಅಂತಲ್ಲ, ಅಂದರೆ ಮೋರ್ ದ್ಯಾನ್ ದ್ಯಾಟ್ ಐ ಥಿಂಕ್ ಇದ್ರ ಬಗ್ಗೆ ಮಾತಾಡಬೇಕು. ನಾನು ಇದಕ್ಕೆ ಕ್ಲಾರಿಟಿ ಕೊಡೋಕ್ಕೆ ಅಂತ ಮಾಡಿದ್ರೆ, ಈಗ ನೀವೆಲ್ಲ ಸಿಕ್ಕರಲ್ಲ, ನೀವು ಪ್ರಶ್ನೆ ಕೇಳಿದ್ರೆ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹೇಳ್ತೀನಲ್ಲ, ಇದಕ್ಕೆ ಕ್ಲಾರಿಟಿ ಕೊಡೋ ಅವಶ್ಯಕತೆನೇ ಇಲ್ಲ. ಎಲ್ರಿಗೂ ಅರ್ಥ ಆಗುತ್ತೆ, ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಪೀಪಲ್ ಆರ್ ಸೆನ್ಸಿಬಲ್. ಎಲ್ಲರೂ ಇಲ್ಲೇ ಇರೋದಲ್ವಾ, ಎಲ್ಲರೂ ಗೊತ್ತಿರುತ್ತೆ. ನಾನು ಈಗ ಆಚೆ ಕಡೆ ನಾನು ಜನಗಳ ಜೊತೆನೇ ಇರ್ತೀನಲ್ವ, ನಾನು ಮಾತಾಡಿಸ್ತೀನಲ್ವ. ಸೊ ಅವ್ರದ್ದು ಪಲ್ಸ್ ಗೊತ್ತಾಗುತ್ತೆ, ಅವ್ರು ಬಂದು ಸಿಕ್ಕಿದಾಗ ಅವ್ರು ಏನು ಹೇಳ್ತಾರೆ ಅನ್ನೋದು. ಸೊ ಏನೋ ಅದರಿಂದ ಏನು ಕೆಟ್ಟದ್ದೇನೂ ಆಗಿಲ್ಲ, ಅಥವಾ ಅದರಿಂದ ಏನೋ ಹಂಗಾಗೋಯ್ತು ಹಿಂಗಾಗೋಯ್ತು, ಡಾಲಿ ಹಿಂಗೆ ಮಾಡಿದ್ರು, ಹಂಗಿಲ್ಲಲ್ಲ. ಥ್ಯಾಂಕ್ ಯು. ಈ ವರ್ಷ ಹೊಸ ವರ್ಷದಲ್ಲಿ ಏನೇನು ಪ್ಲಾನ್ ಕೊಡ್ತಾರೆ ಸರ್ ನಾಳೆ ಪಿಕ್ಚರ್ಸ್ ಡಾಲಿ ಪಿಕ್ಚರ್ಸಿಂದ ಈಗ ನೆಕ್ಸ್ಟ್ ವೀಕ್ JC ಯೂನಿವರ್ಸಿಟಿ ರಿಲೀಸ್ ಇದೆ 6ನೇ ತಾರೀಕು. ಭಾಳ ಒಳ್ಳೆ ಸಬ್ಜೆಕ್ಟ್, ಜುಡಿಷಿಯಲ್ ಕಸ್ಟಡಿ ಬಗ್ಗೆ ಮಾತಾಡುತ್ತೆ. ಅಂದರೆ ಜೈಲಿನ ವ್ಯವಸ್ಥೆ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿರೋ ಸಿನಿಮಾ ಅದು. ಆ್ಯಂಡ್ ದೆನ್ ಹೆಗ್ಗಣ ಮುದ್ದು ಅಂತ ಇನ್ನೊಂದು ಸಿನಿಮಾ ಸದ್ಯದಲ್ಲಿ ಅದ್ರದ್ದು ರಿಲೀಸ್ ಕೂಡ ಅನೌನ್ಸ್ ಮಾಡ್ತೀವಿ. ಆ್ಯಂಡ್ ಇನ್ನೂ 2 ಸಿನಿಮಾ ಪ್ರೊಡಕ್ಷನ್ ನಡೀತಾ ಇದೆ, ಒಂದು ವೆಬ್ ಸೀರೀಸ್ ಪ್ರೊಡಕ್ಷನ್ ನಡೀತಾ ಇದೆ ಜಿ ಅವ್ರ ಜೊತೆ ಟೈಅಪ್ಪಲ್ಲಿ. ಆ್ಯಂಡ್ ಆ್ಯಕ್ಟಿಂಗ್ ಸಿನಿಮಾಗಳೂ ಅಪ್ಡೇಟ್ ಖಂಡಿತ ಕೊಡ್ತೀವಿ. ಅಣ್ಣ ಫ್ರಮ್ ಮೆಕ್ಸಿಕೋ ಇನ್ನೇನು ಕೊನೆ ಒಂದು 15 ದಿನ ಶೂಟ್ ಇದೆ ನಮ್ಮ ಬಡವರ ಹೈಸ್ಕೂಲ್ ಡೈರೆಕ್ಟರ್ ಜೊತೆ. 666 ಶೂಟ್ ನಡೀತಾ ಇದೆ. ಹಲಗಲಿ ಶೂಟ್ ಅಂದರೆ ಒಂದು 40% ಶೂಟ್ ಮುಗಿದಿದೆ, ಇವಾಗ ಮತ್ತೆ ಅದನ್ನು ರೆಸ್ಯೂಮ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಜಿಂಗೋ ಶುರುವಾಗ್ತಾ ಇದೆ. ಸೊ ಕಂಟಿನ್ಯೂಸ್ ಆಗಿ ಕೆಲಸಗಳು ನಡೀತಾ ಇದೆ. ಡೆಫಿನೆಟ್ಲಿ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಐ ಮೀನ್ ಸೇಫ್ ಆ್ಯಂಡ್ ಸೆಕೆಂಡ್ರೆ ಒಳ್ಳೊಳ್ಳೆ ನಿರ್ದೇಶಕರು ಎಲ್ಲರೂ, ಶಂಕರ್ ಗುರು ಇರಲಿ, ಅಥವಾ ಹೇಮಂತ್ ರಾವ್ ಇರಲಿ, ಅಥವಾ ನಮ್ಮ ಶಶಾಂಕ್ ಚೋಗಲ್ ಇರಲಿ, ಆ್ಯಂಡ್ ಹಲಗಲಿ ಸುಕೇಶು, ಎಲ್ಲರೂ ಬಹಳ ಒಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಟ್ರಾಗಿ ಭಾಳ ಒಳ್ಳೆ ಪ್ರಾಜೆಕ್ಟ್ಸ್ಗಳ ಜೊತೆ ಬರ್ತೀನಿ. ಆ್ಯಂಡ್ ಪ್ರೊಡಕ್ಷನ್ನು ಡೆಫಿನೆಟ್ಲಿ ಅಂದರೆ ಹೊಸ ಪ್ರತಿಭೆಗಳು ಬಂದು ನಿಂತಾಗ ಮಾತ್ರ ಅದೇನೋ ಅಂದರೆ ಈ ಇಂಡಸ್ಟ್ರಿ ರನ್ ಆಗೋಕ್ಕೆ ಸಾಧ್ಯ. ಸೊ ಹಂಗಾಗಿ ಹೊಸಬ್ರ ಜೊತೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನಮ್ಮ ಟಗರು ಪಲ್ಯ ಬಹಳ ಚೆನ್ನಾಗಾಯಿತು, ಇನ್ನೊಂದು ಪ್ರಾಜೆಕ್ಟ್ ಚೆನ್ನಾಗಾಗಲಿಲ್ಲ. ಬಟ್ ಇವಾಗ ಮತ್ತೆ JC, ಹೆಗ್ಗಣ ಮುದ್ದು ಇವೆಲ್ಲ ಏನು ತರ್ತಾಯಿದ್ದೀವಿ, ಎಲ್ಲದು ಡೆಫಿನೆಟ್ಲಿ ಭಾಳ ಚೆನ್ನಾಗಿವೆ ಸಿನಿಮಾಗಳು. ತುಂಬ ಕಾನ್ಫಿಡೆಂಟಾಗಿ ಪ್ರೇಕ್ಷಕರ ಮುಂದೆ ಬಂದು ಈ ಥರದ ಸಿನಿಮಾ ಮಾಡಿದ್ದೀವಿ ಅಂತ ಪ್ರೇಕ್ಷಕರ ಮುಂದೆ ಇಡ್ಬೋದು. ಪ್ರೇಕ್ಷಕರು ಹೊಸೊಬ್ಬರಿಗೆ ಜಾಗ ಕೊಡಬೇಕು. ತಂದೆ ಆಗ್ತಿರೋದು ಇಲ್ಲ, ಭಾಳ ಖುಷಿಯಾಗಿದೆ. ನಾನು ಇದರಲ್ಲಿ ಭಾಳ ಡಿಸ್ಕಸ್ ಮಾಡ್ತಾಯಿದ್ದೆ. ಅಂದರೆ ನಾವು ಫ್ರೆಂಡ್ಸ್ ಜೊತೆ, ಅಥವಾ ಈಗ ನೀವುಗಳೇ ಸಿಕ್ಕಿದಾಗ್ಲೂ ಮದುವೆ ಆಗಬೇಕಾ ಅಂತ ಎಲ್ಲ. ಇವಾಗ ನಾನೇ ನನ್ನ ಫ್ರೆಂಡ್ಸ್ ಬ್ಯಾಚುಲರ್ಸ್ಗೆಲ್ಲ ಹೇಳ್ತಾ ಇರ್ತೀನಿ, ಇಲ್ಲ ಮದುವೆ ಆಗಿ ಚೆನ್ನಾಗಿರುತ್ತೆ ಒಳ್ಳೆ ಪಾರ್ಟ್ನರ್ ಇದ್ದಾಗ. ಆ್ಯಂಡ್ ಥಿಂಕ್ ಇವಾಗ ಆ ಪ್ರೆಗ್ನೆನ್ಸಿ ಆ ಫೇಸು ಕೂಡ ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಎಲ್ಲ ಬರೀ ಮಗುದು ವೀಡಿಯೋಸು ಅದೇ ತೋರಿಸ್ತಾ ಇರುತ್ತೆ. 1-2 ಯಾರೋ ಅಂದರೆ ಫಾರ್ವರ್ಡ್ ಮಾಡಿದ್ದಾಗ ನೋಡಿರೋದು ಕಂಪ್ಲೀಟಾಗಿ ಅದೇ ಕಾಣಿಸ್ತಾ ಇರುತ್ತೆ ಯಾವಾಗಲೂ. ಸೊ ನಾನು ಭಾಳ ಈಗಲ್ಲಿ ವೆಯ್ಟಿಂಗ್, ಅಂದರೆ ಒಂದು ಮಗುನ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ. ಸೊ ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇರ್ತೀನಿ, ಐ ಥಿಂಕ್
ಏನು ಬೇಗ ಮದುವೆಯಾಗಿ ಮಗು ಮಾಡ್ಕೊಳ್ಳಿ, ದಟ್ ಮೇಕ್ಸ್ ಯು ಮೋರ್ ಹ್ಯೂಮನ್, ಮೋರ್ ಎಂಪಥೆಟಿಕ್ ಅಂತ. ಸೊ ಎಕ್ಸೈಟೆಡ್ ಇದ್ದೀನಿ ಅಷ್ಟೆ. ಮತ್ತೆ ಟೈಮ್ ಎಷ್ಟು ಕೊಡ್ತಾ ಇದ್ದೀವಿ ಮನೆಗೆ? ಇಲ್ಲ, ಆದಷ್ಟು ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಗ ಅಂದರೆ ಕಂಟಿನ್ಯೂಸ್ ಆಗಿ ಇವಾಗ ಕೆಲಸ ಮಾಡ್ತಾ ಇದ್ದೀನಿ, ಶೂಟ್ ಮುಗಿಸ್ತಾ ಇದ್ದೀನಿ, ಸೊ ದಟ್ ಒಂದೊಳ್ಳೆ ಬ್ರೇಕ್ ತೊಗೋಬೋದು ಆ ಟೈಮಲ್ಲಿ ಅಂತ. ಡೆಲಿವರಿ ಅಷ್ಟರಲ್ಲಿ ಒಂದು 3 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿರ್ತೀನಿ. ಆಸ್ ಅ ಪ್ರೊಡ್ಯೂಸರ್ ಮೇ ಈಗ ನೀವು ಒಪ್ಕೋತಾ ಇದ್ದೀರಾ, ವಿಚ್ ಇಸ್ ವೆರಿ ಹಾರ್ಡ್. ಇನ್ ವಿದ್ಯಾಪತಿ ವರ್ಕ್ ಆಗಲಿಲ್ಲ ಅಂತ ಥಿಯೇಟ್ರಿಕಲಿ, ಸೊ ಯಾಕೆ ಆಗಲಿಲ್ಲ, ವಾಟ್ ವೆಂಟ್ ರಾಂಗ್? ವರ್ಕ್ ಆಗಲಿಲ್ಲ ಅನ್ನೋದು ಐ ಡೋಂಟ್ ನೋ. ಅಂದರೆ ಸಿನಿಮಾಗಳು ಪ್ರೇಕ್ಷಕರಿಗೆ ಇಷ್ಟ ಆಗದೇ ಇರ್ಬೋದು. ಅಂದರೆ ನಾವು ಮಾಡಿರೋದೆಲ್ಲದೂ ಚೆನ್ನಾಗೇ ಇರುತ್ತೆ, ಇಷ್ಟ ಆಗುತ್ತೆ, ನಮ್ಗನ್ಸಿದ್ದೆ ಅವ್ರಿಗೆ ಅನಿಸುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಹಂಗಿದ್ರೆ ಐ ಥಿಂಕ್ ಎಲ್ಲರೂ ಕಂಟಿನ್ಯೂಸ್ ಆಗಿ ಬ್ಲಾಕ್ ಬಸ್ಟರ್ಸ್ನೇ ಕೊಡ್ಬೋದು. ಎಲ್ಲೋ ಒಂದು ಕಡೆ ನಾವು ಫೇಲ್ ಆಗಿರ್ತೀವಿ, ಅವ್ರಿಗೆ ಇಷ್ಟ ಆಗಿರಲ್ಲ. ಬಟ್ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ನಮ್ಮ ಪ್ರೇಕ್ಷಕನಿಗೆ ಸಿನಿಮಾ ಇಷ್ಟ ಆಗುತ್ತೋ ಬಿಡುತ್ತೋ ಅವನಿಗೆ ಮೋಸ ಮಾಡಿದ್ವಿ ಅಂತ ಅನಿಸ್ಬಾರ್ದು ಅಂತ. ಆನೆಸ್ಟಾಗಿ ಏನೋ ಇವರು ಒಂದು ಅಟೆಂಪ್ಟ್ ಮಾಡಿದ್ದಾರೆ ಅಂತ ಅನಿಸ್ಬೇಕು. ಅಷ್ಟಾದರೂ ಆನೆಸ್ಟಿ, ಅಷ್ಟಾದರೂ ಡಿಸಿಪ್ಲಿನ್ ಇರಬೇಕು ಟೀಮಲ್ಲಿ ಅಂತ. ಸೊ ಅದಂತೂ ಇದೆ. ನೋಡೋಣ. ಅಂದರೆ ಐ ಥಿಂಕ್ ಇನ್ನೊಂದು ಆನೆಸ್ಟಾಗಿ ಒಪ್ಕೋಬೇಕಲ್ವ ಸೋಲ್ಗಳನ್ನ. ನಾವು ಏನಾದರೂ ಎಲ್ರದ್ದು ನಾವು ತೆಗಿತಾ ಕೂತ್ರೆ, ಈಗ ನಾವು ಪ್ರೊಜೆಕ್ಷನ್ ಬೇರೆ ಇರುತ್ತೆ. ನಾವು ಎಷ್ಟೊಂದು ಸರಿ ನಾನೇ ಅನ್ಕೋತಾ ಇರ್ತೀನಿ, ಯಾಕೆ ಪ್ರೊಜೆಕ್ಟ್ ಅಂದರೆ ಸೋತಿರೋ ಸಿನಿಮಾಗಳನ್ನ ನಾವು ಒಪ್ಕೊಳ್ಳೋದಲ್ಲೇ ಬೇರೆ ಬೇರೆ ಥರ ಪ್ರೊಜೆಕ್ಟ್ ಮಾಡ್ಕೊಳ್ಳೋದು ಅಥವಾ ಬೇರೆ ಬೇರೆ ರೀಸನ್ಗಳ ಮೇಲೆ ಹಾಕೋದಿದೆಯಲ್ಲ, ಅದರಿಂದ ಐ ಡೋಂಟ್ ಥಿಂಕ್ ಅದು ಬೇರೆ ಏನೋ ಪ್ರೋಗ್ರೆಸ್ ಆಗುತ್ತೆ ಅಂತ. ಅದರಿಂದ ಏನೋ ಒಂದು ಗೊತ್ತಿಲ್ಲ, ಒಂದಿಷ್ಟು ಜನಕ್ಕೆ ಬೇರೆ ಇಮೇಜ್ ಕಟ್ಕೊಡ್ಬೋದೇನೋ. ಎಲ್ಲರೂ ಸೋತಿರೋದೇನೆ, ಎಲ್ಲರೂ ಸೋತಿದ್ದೀವಿ. ಅದು ಆ್ಯಕ್ಟ್ರ್ಗಳಾಗಿ ಸೋತಿದ್ದೀವಿ, ಪ್ರೊಡ್ಯೂಸರ್ಸಾಗಿ ಸೋತಿದ್ದೀವಿ. ಅದನ್ನೆಲ್ಲರೂ ಒಪ್ಕೊಳ್ಳೇಬೇಕು. ಸೊ ಪ್ರತಿ ಸಿನಿಮಾನೂ ಗೆಲ್ಲುತ್ತೆ ಅಂತಲ್ಲ. ಹಾಂ, ಈಗ ಜೆಸಿನ ಪೊಸಿಷನ್ ಮಾಡೋದಕ್ಕೆ, ಸೊ ವಿದ್ಯಾಪತಿನ ಒಂದು ರೀತಿ ಪ್ರಮೋಟ್ ಮಾಡುತ್ತಿರಲ್ಲ. ಸೊ ಹೌ ಹ್ಯಾವ್ ಯು ಲರ್ನ್ ಫ್ರಮ್ ದ ಮಿಸ್ಟೇಕ್ ಆಫ್ ವಿದ್ಯಾಪತಿ ಟು ಪೊಸಿಷನ್ ಜೆಸಿ? ಐ ಡೋಂಟ್ ನೋ, ರಿಲೀಸ್ ಡೇಟು, ಟೈಮು, ಪೊಸಿಷನಿಂಗ್ ಎಲ್ಲ ಖಂಡಿತ ಬಹಳ ಮ್ಯಾಟ್ರ್ ಆಗುತ್ತೆ. ಬಟ್ ನನಗನ್ಸೋದು ನಾವು ಏನೇ ಮಾಡಿದ್ರೂ ಅದು ಫೈನಲಿ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ. ಅದು ಸಿನಿಮಾ ಆಚೆ ಬಂದು ಆ ಸಿನಿಮಾದಲ್ಲಿರೋ ತಾಕತ್ತೇ ಮಾತಾಡಿ ಪ್ರೇಕ್ಷಕರನ್ನ ಕರೆಸ್ಬೇಕಾ ಅಂತ. ಆ್ಯಂಡ್ ಹೊಸೊಬ್ಬರು ಎಲ್ಲ ಕಂಪ್ಲೀಟಾಗಿ ಹೊಸ ನ್ಯೂ ಫೇಸಸ್ ಅಂತಲೇ ಇದ್ದಾಗ ಅದಿನ್ನೂ ಬಹಳ ಕಷ್ಟ. ಹಂಗೆ ನೋಡಿದ್ರೆ ಟಗರು ಪಲ್ಯಾಗ ಹೆಂಗೆ ಬಂದರು ಅಂತ ಇವತ್ತಿಗೂ ಯೋಚನೆ ಮಾಡ್ತಾ ಇರ್ತೀನಿ. ಟಗರು ಪಲ್ಯಾಗ ಭಾಳ ಚೆನ್ನಾಗಿ ಆಯ್ತಲ್ಲ ನಮಗೆ. ಅದರಲ್ಲೂ ಅಂದರೆ ಹೊಸ ಥರದ ಸಬ್ಜೆಕ್ಟೇ, ಎಲ್ಲರೂ ಅಲ್ಲೇನು ಹೀರೋ ಅದು ಇದು ಅಂತ ಹಾಗೆ ಒಂದು ಫೇಸ್ ಇದೆ, ಥಿಯೇಟ್ರಿಗೆ ಕರ್ಕೊಂಬರಬೇಕು, ಆ ಥರದ್ದು ಇರಲಿಲ್ಲ. ಬಟ್ ಅದರದ್ದು ಹಾಡುಗಳು, ಟ್ರೈಲರ್ ಎಲ್ಲ ವರ್ಕ್ ಆಯಿತು. ಆ್ಯಂಡ್ ಥಿಯೇಟ್ರಲ್ಲೂ ಜನ ಭಾಳ ಚೆನ್ನಾಗಿ ಎಂಜಾಯ್ ಮಾಡೋದು. ನಾಟ್ ಓನ್ಲಿ ಇನ್ ಥಿಯೇಟರ್, OTT ಭಾಳ ಚೆನ್ನಾಗಾಯಿತು, ಪೇಪರ್ ವ್ಯೂವಲ್ಲಿ ಹಾಕಿದ್ವಿ, ಯೂಟ್ಯೂಬಲ್ಲಿ ಚೆನ್ನಾಗಾಯಿತು. ಆ್ಯಂಡ್ ಆ ಸಿನಿಮಾಗೆ ಬಂದಿರೋ TVR ಸ್ಟಾರ್ ಸಿನಿಮಾ TVR ಅದಕ್ಕೆ ಬಂದಿರೋದು. ನಿಮಗೆ TVಯಲ್ಲಿ ಆಲ್ಮೋಸ್ಟ್ 7.5 7.6 TVR ಬಂದಿರೋದು, ಅಂದರೆ ಟಗರು ಪಲ್ಯ ಸಿನಿಮಾಗೆ. ಸೊ ಆ ಸಬ್ಜೆಕ್ಟ್ ವರ್ಕ್ ಆಯ್ತಲ್ಲ. ಹಾಗೆ ಈಗ JC ಯೂನಿವರ್ಸಿಟಿ ಅಂತ ತೊಗೊಂಡ್ರೆ ಐ ಥಿಂಕ್ ಆ ಥರದ ಸಿನಿಮಾಗೆ ಒಂದು ಪ್ರೇಕ್ಷಕ ವರ್ಗ ಇದೆ. ಸೊ ಅವ್ರುಗಳಿಗೆ ಅದು ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ. ಈಗ ನೀವು ಒಪ್ಕೋತಾ ಇದ್ದೀರಲ್ಲ, ಸೊ ಇಸ್ ದೇರ್ ಆಸ್ ಅ ಪ್ರೊಡ್ಯೂಸರ್ ಇಂಡಸ್ಟ್ರಿ ಏನಾಗ್ತಾ ಇದೆ ಅಂದರೆ, ಸಮ್ ಆಫ್ ದಿ ಯೂಟ್ಯೂಬರ್ಸ್ ಆರ್ ಕೆಲವೊಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗೆಲ್ಲ ರಿವ್ಯೂ ಮಾಡೋದನ್ನ ಸ್ವಲ್ಪ ಕರೀತಾ ಇದ್ದಾರೆ ಅನ್ನೋದು ಒಂದು ಗೊತ್ತಾಗ್ತಾ ಇದೆ. ಈಗ ಬುಕ್ ಮೈ ಶೋ ರೇಟಿಂಗ್ಸ್ ಡಿಸೇಬಲ್ ಆಗ್ತಾ ಇದೆ, ಯೂಟ್ಯೂಬ್ ಚಾನಲ್ಸ್ಗೆ ಇಂಜೆಕ್ಷನ್ ನೋಟಿಸಸ್ ಹೋಗ್ತಾ ಇದೆ. ಸೊ ವಾಟ್ ಯು ಲೈಕ್ ಟು ಸೇ, ಅಂದರೆ ಆಸ್ ಅ ಪ್ರೊಡ್ಯೂಸರ್ ಹೌ ಮಚ್ ಓಪನ್ ಶುಡ್ ವಿ ಬಿ ಟು ಕ್ರಿಟಿಸಿಸಮ್? ಅಲ್ಲ, ಡೆಫಿನೆಟ್ಲಿ ವಿ ಶುಡ್ ಬಿ ಓಪನ್ ಟು ಕ್ರಿಟಿಸಿಸಮ್. ಇವಾಗ ಮೊದಲೆಲ್ಲ ಆಗಿದ್ರೆ ನಮಗೆಲ್ಲರೂ ಗೊತ್ತಿರೋರಲ್ವ, ಈ ಪತ್ರಿಕೆ, ಈ TV ಇವ್ರು ರಿವ್ಯೂ ಮಾಡ್ತಿದ್ದಾರೆ ಹಿಂಗೆ ಅಂತ. ಇವಾಗ ಎಷ್ಟು ಜನ ಇರ್ತಾರೆ ಅಂದರೆ ಯಾರೂ ಗೊತ್ತಿರಲ್ಲ. ಅದನ್ನು ಈಗ ನಾನು ಒನ್ ಸೈಡೆಡ್ ಆನ್ಸರು ಹೇಳೋಕ್ಕಾಗಲ್ಲ. ಇವತ್ತು ಹೆಂಗಾಗಿದೆ ಅಂದರೆ, ಇಲ್ಲಿ ಕೂತ್ಕೊಂಡು ನಾನು ಒಂದಿಷ್ಟು ಜನನ ರೆಡಿ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ಅದ್ರ ಬಗ್ಗೆ ಬೇಕು ಅಂತ ನೆಗೆಟಿವ್ ಮಾಡಿಸ್ಬೋದು. ಅದು ನಡೀತಾ ಇದೆ. ಇವತ್ತು ನಡೀತಿರೋದು ಹಂಗೆ. ಇವತ್ತು ಎಷ್ಟೊಂದು ಮೊನ್ನೆ ಅದೇ ಒಂದು ಡಿಸ್ಕಷನ್ ನಡೀತಾ ಇತ್ತು ನಮ್ಮ ಸಿನಿಮಾ ಸರ್ಕಲಲ್ಲಿ. ಇವತ್ತು ಹೆಂಗಿದೆ ಅಂದರೆ, ಮೊದಲೆಲ್ಲ ಅವ್ರನ್ನವ್ರು PR ಮಾಡ್ಕೋತಾಯಿದ್ರು. ಇವಾಗ ಹೆಂಗಿದೆ ಅಂದರೆ, ಬೇರೆ ಯಾವ್ದಾದ್ರು ಸಿನಿಮಾ ಬಂದರೆ ಅದಕ್ಕೆ ನೆಗೆಟಿವ್ ಮಾಡಿಸೋದೇ ಒಂದು ಕೆಲಸ ಶುರುವಾಗಿದೆ ಅಂತ. ಅವ್ರ ಸಿನಿಮಾ ರಿಲೀಸ್ ಆದರೆ ಈ ಕಡೆ ಅಭಿಮಾನಿಗಳಿಗೆ ಕಷ್ಟ, ಇನ್ನೊಬ್ರು ಸಿನಿಮಾ ರಿಲೀಸ್ ಆದರೆ ಇನ್ನೊಬ್ರಿಗೆ ಕಷ್ಟ. ಸೊ ಒಂದು ನೆಗೆಟಿವ್ PR ಆಟೋಮೆಟಿಕ್ಕಾಗಿ ಒಂದು ಆಪೋಸಿಟ್ ಇದರಿಂದ ಶುರುವಾಗುತ್ತೆ ಅಂತ. ಮೋಸ್ಟ್ಲಿ ಅದಕ್ಕೆ ಭಯ ಬಿದ್ದು ಐ ಥಿಂಕ್ ಪ್ರೊಡ್ಯೂಸರ್ಸು ಆ ಕಾಲ್ ತಗೋತಿರ್ಬೋದೇನೋ.
ಬಟ್ ನಾನು ನಂಬೋದು ಒಂದು ಸಿನಿಮಾ ಭಾಳ ಚೆನ್ನಾಗಿದ್ರೆ ಐ ಥಿಂಕ್ ಪ್ರೇಕ್ಷಕ ಮಾತಾಡ್ತಾನಲ್ಲ, ಏನೇ ನೆಗೆಟಿವ್ ರಿವ್ಯೂ ಏನೇ ಮಾತಾಡಿದ್ರು ಅದು ಇನ್ನೊಂದು ಆಪೋಸಿಟ್ಟು ಒಳ್ಳೆ ಅಲೆನ ಅದು ಕ್ರಿಯೇಟ್ ಮಾಡುತ್ತೆ. ಅವ್ರು ಎಷ್ಟು ನೆಗೆಟಿವ್ ಮಾಡಿದ್ರು ಒಂದು ಒಳ್ಳೆ ಸಿನಿಮಾ ಅದು ಏನಾಗಬೇಕು ಅದು ಹಾಗೇ ಆಗುತ್ತೆ ಅಂತ. ಸರ್, ಹಾಗಂತ ಅಂದ್ಕೊಂಡು ಒಂದು ವಿಮರ್ಶೆಯನ್ನೇ ಬೇಡ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಅಂದ್ರೆ ಹೌದು, ವಿರೋಧ ಬರ್ಬೋದು, ನೆಗೆಟಿವ್ ಇದು ಬರ್ಬೋದು, ಅದರ ಅರ್ಥ ವಿಮರ್ಶೆನೇ ಬೇಡ ಅಂತ ಹೇಳೋದಲ್ಲ. ಅಲ್ಲ, ಖಂಡಿತ ವಿಮರ್ಶೆ ಬೇಡ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಹೇಳಬಾರ್ದು. ಡೆಫಿನೆಟ್ಲಿ ಇರಬೇಕು. ಇದನ್ನ ಆಫ್ ಮಾಡ್ತಿದ್ದಾರೆ, ವಿಮರ್ಶೆನೇ ಬೇಡ ಅಂತ ಹೇಳೋ ಟ್ರೆಂಡೇ ಇದಾಗಿದೆ. ನಾನಂತೂ ಖಂಡಿತ ಹೇಳಲ್ಲ ವಿಮರ್ಶೆ. ಅಂದ್ರೆ ನಿಮ್ಮ ಸಿನಿಮಾಗಳಲ್ಲಿ ಹೇಗೆ ಅಂದ್ರೆ ಅಲ್ಲ, ವಿಮರ್ಶೆ ಬೇಕು, ಡೆಫಿನೆಟ್ಲಿ ಕ್ರಿಟಿಕ್ಸ್ ಇರಲೇಬೇಕಲ್ವ. ಇಲ್ಲ ನಾನು ಹೆಂಗೆ ತಿದ್ಕೊಳ್ಳೋಕ್ಕಾಗುತ್ತೆ ಅಥವಾ ಹೆಂಗೆ ಮುಂದಕ್ಕೆ ಹೋಗೋಕ್ಕಾಗುತ್ತೆ. ಈಗ ಅವ್ರು ಹೇಳಿದ್ರು, ಈಗ ವಿದ್ಯಾಪತಿ ಇಂದ ಏನು ಕಲ್ತ್ರಿ ಅಂತ. ಸೊ ಈಗ ಎಲ್ಲರೂ ಆ ವಿದ್ಯಾಪತಿ ಸಿನಿಮಾ ನೋಡಿ ಬರೆದಿರ್ತಾರಲ್ವ. ಸೊ ಒಬ್ರೊಬ್ರಿಗೆ ಒಂದೊಂದು ಅನಿಸಿರ್ಬೋದು. ಟೇಸ್ಟ್ ಮೈಟ್ ಬಿ ಡಿಫ್ರೆಂಟ್. ಇವಾಗ ಈಗ ನನಗೆ ಅವರು ಸಿಕ್ಕಿದಾಗ ಭಾಳ ಚೆನ್ನಾಗಿ ಹೇಳಿದರು, ನನಗೆ ಬಡವರಾಸ್ಕಲ್ ಟಗರುಪಲ್ಯಗಿಂತ ರತ್ನ ಪ್ರಪಂಚ ಇಷ್ಟ ಆಗಿತ್ತು ಅಂತ. ದಟ್ ಡಸಂಟ್ ಮೀನ್ ಬಡವರಾಸ್ಕಲ್ ಅಥವಾ ಟಗರುಪಲ್ಯ ವರ್ಕ್ ಆಗಿಲ್ಲ ಅಂತ ಅಲ್ಲ. ರತ್ನ ಪ್ರಪಂಚ ಸಖತ್ತಾಗಿ ವರ್ಕ್ ಆಗಿದೆ, ಇವು ಎರಡು ಅಷ್ಟೇ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಟೇಸ್ಟ್ ವಿಲ್ ಬಿ ಡಿಫ್ರೆಂಟ್. ಬಟ್ ಅಲ್ಲೊಂದು ಆನೆಸ್ಟಾಗಿ ಅವರೊಂದು ರಿವ್ಯೂ ಬರೀತಾರಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಲ್ಲ. ಸೊ ಅದು ಬೇಕೇ ಬೇಕು. ಓಕೆ, ನೀವು ಆಫ್ ಮಾಡಲ್ಲ ಹಾಗಾದ್ರೆ ಮುಂದಿನ ಈಗ ಸಿನಿಮಾ? ಖಂಡಿತ ಮಾಡಲ್ಲ, ಖಂಡಿತ ಮಾಡಲ್ಲ. ಹಾಗೆ. ಆ್ಯಂಡ್ ಅಲ್ಲ, ಆ್ಯಕ್ಟ್ರಾಗಿನೂ ಮಾಡೋಕ್ಕಾಗಲ್ಲ. ಹೆಂಗೆ ಮಾಡೋಕ್ಕಾಗತ್ತೆ? ಆ್ಯಕ್ಟ್ರಾಗಿನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಪೋಸಿಷನ್ ಅದೇನೋ ಒಂದು ನಡೀತಾ ಇರ್ತದಲ್ಲ, ಏನು ಮಾಡೋಕ್ಕಾಗಲ್ಲ. ಅದೊಂದು ಇವಾಗ ಯುದ್ಧ ಥರ ಆಗಿದೆ ಸಿನಿಮಾ ಮಾಡೋದು. ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡೇ ಗೆಲ್ಸ್ಕೋಬೇಕು. ಒಂದು ಪ್ರೇಕ್ಷಕನಿಗೆ ಸಿನಿಮಾ ನಾವು ಭಾಳ ಚೆನ್ನಾಗಿ ತಲುಪ್ಸೋಕ್ಕಾದ್ರೆ, ಅವರು ಥಿಯೇಟ್ರಿಗೆ ಬಂದಾಗ ಅವ್ರಿಗೆ ಒಳ್ಳೆ ಎಂಟರ್ಟೈನ್ಮೆಂಟು, ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ದಾಟ್ಸೋಕ್ಕಾದ್ರೆ ಐ ಥಿಂಕ್ ಆ ಸಿನಿಮಾನ ಯಾರೂ ತಡೆಯೋಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.